ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚು ಹೆಚ್ಚು ಹೂವನ್ನು ಪಡೆಯಲು ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಗೊಬ್ಬರವನ್ನು ಹಾಕ್ತೇನೆ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಆ ಒಂದು ವಿಡಿಯೋವನ್ನು ನೋಡಿ ದೀಕ್ಷಿತ ಪೂಜಾರಿ ಅವರು ಕಮೆಂಟಲ್ಲಿ ಕೇಳಿದ್ದಾರೆ, 15 ಡೇಸ್ಗೆ ಒಮ್ಮೆ ಮೈಕ್ರೋಲಾ ಹಾಕುವವರು ಸೇಮ್ ಟೈಮಲ್ಲಿ ಹಿಂಡಿ ಗೊಬ್ಬರ ಅಥವಾ ಬೇರೆ ಯಾವುದಾದ್ರೂ ಫರ್ಟಿಲೈಸರನ್ನು ಗಿಡಗಳ ಬುಡಕ್ಕೆ ಹಾಕಬಹುದಾ ಅಂತ ಕೇಳಿದ್ದಾರೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ. ಮೊದಲಿಗೆ ನಾವು ಮೈಕ್ರೋಲಾದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿದುಕೊಳ್ಬೇಕಾಗ್ತದೆ. ಇದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಉಪಯೋಗ ಆಗ್ತದೆ, ಹಾಗೆ ತೊಂದರೆ ಆಗ್ತದೆ, ಇದನ್ನೆಲ್ಲ ಗಮನಿಸಿಕೊಂಡೇ ನಾವು ನಮ್ಮ ಗಿಡಗಳಿಗೆ ಹಾಕಬೇಕು. ಹಾಗೆಯೇ ಇದರ ಜೊತೆಗೆ ಬೇರೆ ಗೊಬ್ಬರಗಳನ್ನು ಹಾಕಬಹುದಾ ಅಥವಾ ಹಾಕಬಾರ್ದಾ ಅಂತ ತಿಳಿದುಕೊಳ್ಬೇಕಾದ್ರೂ ಕೂಡ ಪ್ರತಿಯೊಂದು ಗೊಬ್ಬರದ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಬೇಕಾಗ್ತದೆ. ಮೈಕ್ರೋಲಾ ಫರ್ಟಿಲೈಸರ್ನಲ್ಲಿ ಮಲ್ಲಿಗೆ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಬೇಕಾದಂತಹ ಮೈಕ್ರೋ ಪೋಷಕಾಂಶಗಳು ಅಂದರೆ ಐರನ್, ಜಿಂಕ್, ಬೋರಾನ್, ಮ್ಯಾಂಗನೀಸ್, ಕಾಪರ್ ಈ ರೀತಿಯಾದ ಬೇರೆ ಬೇರೆ ಪೋಷಕಾಂಶಗಳನ್ನು ಒಳಗೊಂಡಿರ್ತದೆ. ಇದನ್ನು ನಾವು ನಮ್ಮ ಗಿಡಗಳಿಗೆ ಹಾಕುವುದರಿಂದ ಗಿಡಗಳು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ, ಹಾಗೆ ಒಳ್ಳೆಯ ಒಂದು ಇಳುವರಿ ಸಿಗುತ್ತದೆ. ಎಲೆಗಳು ಹಸಿರಾಗಿರಲು ಇದು ಸಹಾಯ ಮಾಡ್ತದೆ. ಅಂದರೆ ಕೆಲವೊಮ್ಮೆ ಹಸಿರಾಗಿದ್ದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ತದೆ ಅಂತಲೇ ಹೇಳಬಹುದು. ಹಾಗೆ ಮೊಗ್ಗುಗಳು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬರಲು ಇದು ಸಹಾಯ ಮಾಡ್ತದೆ, ಹಾಗೆ ಗಿಡಗಳನ್ನು ಸ್ಟ್ರಾಂಗ್ ಮಾಡ್ತದೆ ಅಂತಲೇ ಹೇಳಬಹುದು. ಹಾಗೆ ಮೈಕ್ರೋಲಾವನ್ನು ಗಿಡಗಳಿಗೆ ಹಾಕುವಾಗ ತುಂಬ ಜಾಗ್ರತೆಯಿಂದ ಹಾಕಬೇಕಾಗ್ತದೆ. ನಿಮಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಲು ಹೇಳ್ತಾರೆ ಅದೇ ಪ್ರಮಾಣದಲ್ಲಿ ನೀವು ಗಿಡಗಳಿಗೆ ಹಾಕಬೇಕು. ಹಾಗೆ ಗಿಡಗಳ ಎಲೆಗಳ ಮೇಲೆ ನೀವು ಇದನ್ನು ಸ್ಪ್ರೇ ಮಾಡಬೇಕಾಗ್ತದೆ. ಹಾಗೆ ಬೆಳಗ್ಗೆ ಮತ್ತು ಸಂಜೆಯ ವೇಳೆ ಮಾತ್ರ ಇದನ್ನು ಸ್ಪ್ರೇ ಮಾಡಬೇಕು. ತುಂಬ ಬಿಸಿಲಿರುವಾಗ ಸ್ಪ್ರೇ ಮಾಡಬಾರ್ದು. ಹಾಗೆ ಒಮ್ಮೆ ಸ್ಪ್ರೇ ಮಾಡಿದ ನಂತರ ಕಡಿಮೆ ಅಂದರೂ 15 ದಿನಗಳು ಆದ ನಂತರವೇ ಪುನಃ ಇನ್ನೊಮ್ಮೆ ಸ್ಪ್ರೇ ಮಾಡಬೇಕಾಗ್ತದೆ. ಒಂದು ವೇಳೆ ನೀವು ತುಂಬ ಬಿಸಿಲು ಇರುವಾಗ ಅಥವಾ ತುಂಬ ಅಧಿಕ ಪ್ರಮಾಣದಲ್ಲಿ ವಾರಕ್ಕೊಮ್ಮೆ ಈ ರೀತಿಯಾಗಿ ಅದರ ಅಳತೆಯನ್ನು ಮೀರಿ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದ್ದಲ್ಲಿ ಗಿಡಗಳನ್ನು ನೀವು ಕಳೆದುಕೊಳ್ಬೇಕಾಗ್ತದೆ. ಹಾಗಾಗಿ ಮೈಕ್ರೋಲಾವನ್ನು ನೀವು ಗಿಡಗಳಿಗೆ ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕಾಗ್ತದೆ. ಹಾಗೆ ಇದು ಕೆಮಿಕಲ್ ಫರ್ಟಿಲೈಸರ್ ಆಗಿರುವುದರಿಂದ ನೀವು ಕೂಡ ಗ್ಲೌಸ್, ಮಾಸ್ಕ್ ಹಾಗೆ ಗ್ಲಾಸ್ಗಳನ್ನು ಹಾಕಿಕೊಂಡೇ ಗಿಡಗಳಿಗೆ ಸ್ಪ್ರೇ ಮಾಡಿ. ಈಗ ನಾವು ಸಗಣಿ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರವನ್ನು ಗಿಡಗಳ ಬುಡಕ್ಕೆ ಹಾಕುವುದರಿಂದ ಯಾವೆಲ್ಲ ಉಪಯೋಗಗಳಿವೆ ಅಂತ ತಿಳಿದುಕೊಳ್ಳೋಣ. ಹಟ್ಟಿ ಗೊಬ್ಬರವನ್ನು ನಾವು 15 ದಿನಕ್ಕೊಮ್ಮೆ ಗಿಡಗಳ ಬುಡಕ್ಕೆ ಹಾಕುವುದರಿಂದ ಮಣ್ಣಿನ ಶಕ್ತಿ ಹೆಚ್ಚುತ್ತದೆ, ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಅಂತಲೇ ಹೇಳಬಹುದು. ಹಾಗೆಯೇ ಬೇರುಗಳನ್ನು ಕೂಡ ಸ್ಟ್ರಾಂಗ್ ಮಾಡಿ ಉತ್ತಮ ಪೋಷಣೆ ನೀಡ್ತದೆ ಅಂತಲೇ ಹೇಳಬಹುದು. ಹಾಗೆಯೇ ನೆಲಗಡಲೆ ಹಿಂಡಿಯನ್ನು ಹಾಕುವುದರಿಂದ ಎಲೆಗಳ ಬೆಳವಣಿಗೆ ಆಗ್ತದೆ, ಹಾಗೆ ಹೂವು ಕೂಡ ಹೆಚ್ಚುತ್ತದೆ. ಈ ರೀತಿಯಾಗಿ ನಾವು ಬೇರೆ ಬೇರೆ ಗೊಬ್ಬರವನ್ನು ಗಿಡಗಳಿಗೆ ಹಾಕುವುದರಿಂದ ಬೇರೆ ಬೇರೆ ರೀತಿಯಾದ ಉಪಯೋಗಗಳು ನಮ್ಮ ಗಿಡಗಳಿಗೆ ಆಗುತ್ತದೆ. ಹಾಗಾದರೆ ಮೈಕ್ರೋಲಾದ ಜೊತೆಗೆ ಹಿಂಡಿ ಹಾಗೂ ಗೊಬ್ಬರಗಳನ್ನು ಗಿಡಗಳಿಗೆ ಹಾಕಬಹುದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಹಾಕಬಹುದು. ಅದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ಗಿಡಗಳಿಗೆ ಸ್ವಲ್ಪ ಪೋಷಕಾಂಶಗಳು ಸಿಗಬೇಕಾದ್ರೆ ಗೊಬ್ಬರವನ್ನು ಹಾಕಿ ಸ್ವಲ್ಪ ದಿನಗಳು ಆಗಬೇಕು. ಹಾಗಾಗಿ ನೀವು ಒಮ್ಮೆ ಮೈಕ್ರೋಲಾವನ್ನು ಹಾಕಿದ ನಂತರ ಕಡಿಮೆ ಅಂದರೂ 1 ವಾರ ಆದ ನಂತರವೇ ನೀವು ಬೇರೆ ಗೊಬ್ಬರವನ್ನು ಹಾಕಿದರೆ ಒಳ್ಳೆಯದು. ಅಂದರೆ ನಿಮಗೆ ಅದರ ರಿಸಲ್ಟ್ ಕಾಣಿಸ್ತದೆ. ಅಷ್ಟೇ ಬಿಟ್ಟರೆ ನೀವು 2 ಒಟ್ಟಿಗೆ ಹಾಕಿದರೂ ಕೂಡ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ನೀವು ಮೈಕ್ರೋಲಾವನ್ನು ಗಿಡಗಳ ಎಲೆಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ. ಹಿಂಡಿ ಹಾಗೆ ಗೊಬ್ಬರ ಏನಾದರೂ ಇದ್ದರೆ ಗಿಡದ ಬುಡಕ್ಕೆ ಹಾಕಬೇಕು, ಅಂದರೆ ಮಣ್ಣಿಗೆ ಹಾಕಬೇಕಾಗ್ತದೆ. ಆಗ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ ಅಂತಲೇ ಹೇಳಬಹುದು. ಒಂದು ವೇಳೆ ನೀವು ಎಲ್ಲ ಗೊಬ್ಬರದ ಜೊತೆಗೆ ಮೈಕ್ರೋಲಾವನ್ನು ಕೂಡ ಬುಡಕ್ಕೆ ಹಾಕಿದರೆ ಯಾವುದರಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತಲೇ ಗೊತ್ತಾಗುವುದಿಲ್ಲ. ಹಾಗೆ ಮೈಕ್ರೋಲಾವನ್ನು ನೀವು ಎಲೆಗಳಿಗೆ ಸಿಂಪಡಿಸಿದರೆ ಒಂದು ಒಳ್ಳೆಯ ಒಂದು ಇಳುವರಿ ಬರ್ತದೆ. ಹಾಗೆ ಉಳಿದ ಗೊಬ್ಬರಗಳನ್ನು ನೀವು ನೆಲಕ್ಕೆ ಹಾಕಿದರೆ ಒಂದು ಒಳ್ಳೆಯ ಇಳುವರಿ ಬರ್ತದೆ. ಎರಡನ್ನು ಒಟ್ಟಿಗೆ ಕೂಡ ಹಾಕಬಹುದು, ಅಥವಾ 1 ವಾರದ ಅಂತರದಲ್ಲಿ ಹಾಕಬಹುದು, ಅಥವಾ 15 ದಿನದ ಅಂತರದಲ್ಲೂ ಕೂಡ ಹಾಕಬಹುದು. ಒಂದು ವೇಳೆ ನೀವು ಒಂದೇ ದಿನದಲ್ಲಿ ಮೈಕ್ರೋಲಾ ಹಾಗೂ ಹಿಂಡಿ ಗೊಬ್ಬರ ಎಲ್ಲವನ್ನು ಕೂಡ ಗಿಡಗಳಿಗೆ ಹಾಕುವುದಿದ್ದಲ್ಲಿ ಮೊದಲಿಗೆ ಬುಡವನ್ನು ಬಿಡಿಸಿಕೊಂಡು ಹಿಂಡಿ ಹಾಗೆ ಗೊಬ್ಬರಗಳನ್ನು ಹಾಕಿ ನಂತರವೇ ನೀವು ಗಿಡಗಳ ಎಲೆಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ. ಯಾಕಂದರೆ ಅದು ರಾಸಾಯನಿಕ ಅಂದರೆ ಕೆಮಿಕಲ್ ಆಗಿರುವುದರಿಂದ ನೀವು ಗಿಡದ ಎಲೆಗಳಿಗೆ ರಾಸಾಯನಿಕವನ್ನು ಸ್ಪ್ರೇ ಮಾಡಿದ ನಂತರ ಗಿಡದ ಬುಡದಲ್ಲಿ ಕುಳಿತುಕೊಂಡು ಗೊಬ್ಬರವನ್ನು ಹಾಕುವುದು ಅಷ್ಟೊಂದು ಒಳ್ಳೆಯದಲ್ಲ. ಇದರಿಂದ ನಮ್ಮ ಆರೋಗ್ಯಕ್ಕೆ ಸಮಸ್ಯೆ ಕೂಡ ಆಗ್ತದೆ.
ಹಾಗೆ ನೀವು ಎಲ್ಲವನ್ನು ಒಂದೇ ದಿನ ಹಾಕುವುದಿದ್ದಲ್ಲಿ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಹಿಂಡಿಯನ್ನು ತುಂಬ ಹಾಕಬೇಡಿ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ಯಾಕಂದರೆ ಎಲ್ಲದಿಂದಲೂ ಕೂಡ ಗಿಡಗಳಿಗೆ ಪೋಷಕಾಂಶ ದೊರೆಯುತ್ತದೆ. ಹಾಗಾಗಿ ಎಲ್ಲವನ್ನು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿದಾಗ ಗಿಡಗಳ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಗ್ತದೆ. ಒಂದು ವೇಳೆ ಎಲ್ಲವನ್ನ ಕೂಡ ಅಧಿಕ ಪ್ರಮಾಣದಲ್ಲಿ ಹಾಕಿದಾಗ ಗಿಡಗಳು ಸಾಯುವ ಚಾನ್ಸಸ್ ಕೂಡ ಇರ್ತದೆ. ಹಾಗಾಗಿ ಗಿಡಗಳಿಗೆ ಎಷ್ಟು ಪೋಷಕಾಂಶಗಳು ಬೇಕೋ ಅಷ್ಟೇ ಪೋಷಕಾಂಶಗಳನ್ನು ನಾವು ನೀಡಿ ಗಿಡಗಳನ್ನು ಬೆಳೆಸಬೇಕಾಗ್ತದೆ. ಹಾಗಾಗಿ ನನ್ನ ಪ್ರಕಾರ ಮಲ್ಲಿಗೆ ಗಿಡಗಳಿಗೆ ಮೈಕ್ರೋಲಾ, ಹಿಂಡಿ, ಗೊಬ್ಬರಗಳನ್ನು ಒಟ್ಟಿಗೆ ಹಾಕಬಹುದು. ಆದರೆ ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕಾಗ್ತದೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.